ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಮಸ್ತೆ ಕರ್ನಾಟಕ. ಇವತ್ತು ನನ್ನ ಓದಿದ ಸ್ಕೂಲಲ್ಲಿದ್ದೀನಿ. ನಾನು ಓದಿದ್ದು ಗುಡ್ವಿಲ್ ಇಂಗ್ಲೀಷ್ ಹೈಸ್ಕೂಲ್. ಇದೇ ಸ್ಕೂಲಲ್ಲಿ ನಾನು ಓದಿದ್ದು. ನನ್ನ ಬಾಲ್ಯ ಯಾವ ರೀತಿ ಇತ್ತು, ನಾನು SSLCವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು. ಇದೇ ನಮ್ಮ ಕ್ಲಾಸ್ ರೂಮ್. ಇಲ್ಲೇ ನಮ್ಮ ಟೀಚರ್ಸು ಪಾಠ ಮಾಡಿದ್ದು. ಫಸ್ಟ್ ಬೆಂಚು ಫುಲ್ಲು ತರಲೆ ಮಾಡ್ತಾಯಿದ್ರು. ಫಸ್ಟ್ ಬೆಂಚ್ ಆಗಿದ್ರು ತರಲೆ, ನಾವು ಲಾಸ್ಟ್ ಬೆಂಚ್ ಆಗಿದ್ರೂ ತುಂಬ ಸೀರಿಯಸ್ ಆಗಿ ಓದ್ತಾ ಇದ್ವಿ. ಯಾವ ರೀತಿ ಒಂದು ಸ್ಕೂಲಲ್ಲಿ ಕೊಡೋ ಇನ್ಪುಟ್ಸಿಂದ ಒಂದು ಸ್ಕೂಲಲ್ಲಿ ಆಗೋವಂಥ ಒಂದು ಇನ್ಸ್ಪಿರೇಷನ್ ಆಗಲಿ, ಅವಮಾನಗಳಾಗಿ ಒಂದು ಹುಡುಗ ಏನಾದ್ರು ಒಂದು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ಕೂಲ್ ಲೈಫೇ ಸಾಕ್ಷಿ ಆಗುತ್ತೆ. ನಾನು ಓದಿರೋವಂಥ ಸ್ಕೂಲು ಗುಡ್ವಿಲ್ ಇಂಗ್ಲೀಷ್ ಹೈಸ್ಕೂಲ್. ಇದೇ ಸ್ಕೂಲಲ್ಲಿ ನಾನು SSLCವರೆಗೂ ಮುಗಿಸಿದೆ. ಆ್ಯಂಡ್ ಈ ಸ್ಕೂಲ್ ಟಾಪರ್ ಸಹ ಆಗಿ ನಾನು ಹೊರಹೊಮ್ಮಿದ್ದೀನಿ 2008ಅಲ್ಲಿ. SSLC ಟಾಪರ್ ಆಗಿದೆ. ನಂದು ಸಹ ಇದೇ ಥರ ಬ್ಯಾನರ್ ಸಹ ಹಾಕಿದ್ರು. ಇವತ್ತು ಈ ಸ್ಕೂಲ್ನ ನಾನು SSLC ಮುಗಿಸಿ ರಫ್ಲಿ ಐ ಥಿಂಕ್ 15 ಇಯರ್ಸ್ ಆಗಿದೆ. ನಾನು ಏನೋ ಒಂದು 5 ಬ್ರ್ಯಾಂಚ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕರ್ನಾಟಕದಲ್ಲಿ. ಇದಕ್ಕೊಂದು ಸ್ಫೂರ್ತಿ ನನ್ನ ಸ್ಕೂಲ್ ಲೈಫ್ ಅಂತ ಅನ್ಬೋದು, ನಮ್ಮ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು. ಒಂದು ಏನೋ ಒಂದು ಬೆಳಿಬೇಕಂದ್ರೂ ಸ್ಕೂಲಿಂದನೇ ಒಂದು ಕಿಚ್ಚಿರ್ಬೇಕು ಅನಿಸುತ್ತೆ, ಇರಲೇಬೇಕು. ಚಿಕ್ಕ ವಯಸ್ಸಿಂದನೂ ಒಂದು ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಅದು TD ಅಕಾಡೆಮಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಏನೋ ಒಂದು ಮಾಡಬೇಕು ಲೈಫಲ್ಲಿ, ಏನೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಒಂದು ಏನೋ ಒಂದು ಸಮಾಜಕ್ಕೆ ಒಂದು ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಸ್ಕೂಲ್ ಟೀಚರ್ಸ್. ಸ್ಕೂಲಲ್ಲೇ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ಕೊಡೋದೆ ಸ್ಕೂಲಿಂದ. ಸ್ಕೂಲ್ ಲೈಫಲ್ಲೇ ನಾನು ಏನಾದ್ರು ಒಂದು ಮಾಡಬೇಕು ಸಮಾಜಕ್ಕೆ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟು ನಮ್ಮ ಗುರಿ ಬಂದು ಪ್ರತಿ ಜಿಲ್ಲೆಗೂ ಒಂದೊಂದು ಬ್ರ್ಯಾಂಚ್ ಬರಬೇಕು. ಅದು ಬರಬೇಕಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು. ಇವತ್ತು ನಮ್ಮ ಸ್ಕೂಲ್ ಟೀಚರ್ಸ್ನ ಮಾತಾಡಿಸಿ ಈ ಸ್ಕೂಲ್ ಲೈಫ್ ಹೆಂಗಿತ್ತು ಎಲ್ಲನೂ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ನಾನು ನೆನಪಿರ್ತೀನಿ ಅನ್ಕೋತೀನಿ. ಬ್ರೈಟ್ ಸ್ಟೂಡೆಂಟ್ಸ್ನ ಮರೆಯೋಕ್ಕೆ ಆಗೋದಿಲ್ಲ. ಆವತ್ತಿನ ದಿನ ನಾವು ಏನು ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಮ್ಮ ಮೈಂಡಲ್ಲಿ, ವಿ ರಿಮೆಂಬರ್ ಇಟ್. ನಾನು ಇವತ್ತು ಕರ್ನಾಟಕದಲ್ಲಿ TD ಅಕಾಡೆಮಿ ಅಂತ ಸಂಸ್ಥೆ ಓಪನ್ ಮಾಡಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದ್ದೀನಿ. 5 ಬ್ರ್ಯಾಂಚ್ ಓಪನ್ ಮಾಡಿದ್ದೀನಿ. ಸಾವಿರಾರು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟಿದ್ದೀನಿ. ಒಂದು 10,000 ಜನಕ್ಕೆ ಇಂಥ ಹೆಚ್ಚು ಜನ ನನ್ನ ಹತ್ರ ಬಂದು ಕಲ್ತಿದ್ದಾರೆ. ಆ್ಯಂಡ್ ನಾನು ಈ ವರ್ಷ ವೈಯಕ್ತಿಕವಾಗಿ ಒಳ್ಳೆ ಪ್ರಾಫಿಟ್ ಮಾಡಿದ್ದೀನಿ ಸ್ಟಾಕ್ ಮಾರ್ಕೆಟಿಂದ. ಆ್ಯಂಡ್ ತುಂಬ ಜನಕ್ಕೆ ಒಂದು ಅಫೋರ್ಡಬಲ್ ರೇಟಲ್ಲಿ ನಿಮ್ಮ ಒಂದು ಹಾದಿನೇ ನಾನು ಅಫೋರ್ಡಬಲ್ ಪ್ರೈಸಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಹೆಮ್ಮೆ ಆಗ್ತಾಯಿದೆ, ಯಾಕಂದರೆ ಇಲ್ಲಿಂದ ನಾನು ಇನ್ಸ್ಪೈರ್ ಆಗಿ ನಾನು ಹೋಗಿದ್ದು. 10th ನಾನು 92% ತೊಗೊಂಡು ಹೋದೆ. ಬಟ್ ಏನೋ ಒಂದು ಸಾಧನೆ ಮಾಡಬೇಕಂತ ಅನಿಸಿತ್ತು. ಬಟ್ ಇನ್ ಬಿಟ್ವೀನ್ ಏರುಪೇರು ಇತ್ತು. ಬಟ್ ಫೈನಲಿ ನನಗೆ ಇವತ್ತು ಅನಿಸ್ತಾ ಇದೆ ನಾನು ಒಂದು ಸಾಧನೆ ಮಾಡಿದ್ದೀನಿ. ಬಿಕಾಸ್ ನನ್ನನ್ನು ನಂಬಿ ಸಾವಿರಾರು ಜನ ನನ್ನ ಹತ್ರ ನಂಬಿ ಬರ್ತಾರೆ. ನನ್ನ ನಂಬಿ ಇವತ್ತು 30 ಜನ ಎಂಪ್ಲಾಯೀಸ್ ನನ್ನ ಅಂಡರ್ ವರ್ಕ್ ಮಾಡ್ತಾ ಇದ್ದಾರೆ. ಗ್ರೇಟ್. ಇದೆಲ್ಲ ನಿಮ್ಮ ಒಂದು ಇನ್ಸ್ಪಿರೇಷನ್ ಇಂದ ಸಾಧ್ಯ ಆಯಿತು. ನಿಮ್ಮ ಸ್ಕೂಲ್ ಡೇಸಲ್ಲಿ ನಾವು ನೋಡಿದ್ದೀವಿ, ಅದು ಇನ್ನೂ ಆ ಪ್ರಿಂಟ್ ನಮ್ಮ ಮೈಂಡಲ್ಲಿ ಹಾಗೇ ಇದೆ. ಬಿಕಾಸ್ you are very dedicated student. You used to work hard a lot, and you had in your mind in those days itself that you have to achieve something great. So you are concentrating towards that. If you have something in your mind, you want to achieve something, you work for it, naturally you will achieve it. May God bless you, and may you prosper more. ನಾನು ನಿಮ್ಮ 2008 ಬ್ಯಾಚ್ ಸ್ಟೂಡೆಂಟು. ಇದೇ ಸ್ಕೂಲಲ್ಲಿ ನಾನು ಓದಿದ್ದು. ನಿಮ್ಮ ಒಂದು ಇನ್ಸ್ಪಿರೇಷನ್ ಆ್ಯಂಡ್ ನಿಮ್ಮ ಒಂದು ಟೀಚಿಂಗ್ ಸ್ಟೈಲ್ನ ನಾನು ತುಂಬ ಇನ್ಸ್ಪೈರ್ ಆಗಿದೆ. ನಾವು ಆಮ್ ಅ ಟ್ರೈನರ್, ಮೈಸೆಲ್ಫ್ ಆಸ್ ಅ ಟ್ರೈನರ್. ನಿಮ್ಮ ಕಾನ್ಸೆಪ್ಟ್ ಬಂದು ಒಂದು ಸ್ಟೂಡೆಂಟ್ಗೆ ಸಬ್ಜೆಕ್ಟನ್ನು ತುಂಬ ನೀಟಾಗಿ ಅರ್ಥ ಮಾಡಿಸ್ಬೇಕು ಅಂತ ನಿಮ್ಮ ಒಂದು
ಮೈಂಡ್ಸೆಟ್ಟು ಸೇಮ್ ಮೈಂಡ್ಸೆಟ್ ನನಗೂ ಇದೆ. ಸೊ ನಾನು ಕನ್ನಡ ಭಾಷೆಯಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ 2008 ಜರ್ನಿ. ಸೊ ನಾನು ನಿಮ್ಮ ಸ್ಟೂಡೆಂಟ್, ನಿಮ್ಮ ಮೇ ಬಿ ಫೇವ್ರೇಟ್ ಸ್ಟೂಡೆಂಟ್ ಅನ್ನೋ ಗೊತ್ತಿಲ್ಲ. ಸೊ ಆ ಏಜಲ್ಲಿ ನಿಮ್ಗೆ ಏನಾದ್ರು ಅನಿಸಿತ್ತಾ ಮೇಡಮ್, ಏನಾದ್ರು ಮನೋಜ್ ಕುಮಾರ್ ಏನಾಗ್ತಾನೆ ಅಂತ ಅನಿಸಿತ್ತು? ಏನಾದ್ರು ಎನಿಥಿಂಗ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಮೀ? Definitely, Manoj, because you have been a bright student in the class, right? Though you were little reserved in the class, we had to, nudge you to answer something. Even that time, you would just answer whatever was being told. But now to see you come up in front of so many people and teach people and being so extroverted, it is like a 360-degree turn for you as well, right? So it's really nice to see you at that particular stage. And I really pray to God that you go and become more successful in this life, and may God give you more success, more prosperity, and hope you help a lot of people, because this is a upcoming market, I would say, stock market. And yeah, definitely there is a lot of scope for you as well. And God bless you a lot, Manoj. And it's very happy to see you at this stage of life. And it's actually very, we people fill with gratitude that some students, they think of us and come back to us and thank us. It doesn't come with every student. Every student doesn't have that feeling, right? So it's really a very good feeling that some students think about us, they come back to us, and they are grateful to us as well. It feels really good. At least one person coming back to us. Thank you. Thank you. ಸ್ಕೂಲ್ ಲೈಫ್ ಮುಗೀತು, SSLC ಮುಗೀತು, ಏನು ಮಾಡೋದು ಲೈಫಲ್ಲಿ ಫ್ಯೂಚರಲ್ಲಿ ಅಂತ ಸ್ವಲ್ಪ ಕನ್ಫ್ಯೂಷನು. ಸೈನ್ಸಾ, ಕಾಮರ್ಸಾ, ಇಂಜಿನಿಯರಾ, ಡಾಕ್ಟ್ರಾ ಅಂತ ಕನ್ಫ್ಯೂಷನಲ್ಲಿದ್ದೆ. ಶೇಷಾದ್ರಿಪುರಂ ಇಂಡಿಪೆಂಡೆಂಟ್ PU ಕಾಲೇಜ್ ಶೇಷಾದ್ರಿಪುರಂ ಜಾಯ್ನ್ ಆದೆ. PUCನ ಮುಗಿಸ್ದೆ ವಿತ್ 85%. ನನಗೆ ಮೆಡಿಕಲ್ ಸಿಗುತ್ತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಲೈಫಲ್ಲಿ. ಜಸ್ಟ್ ಒಂದು 4-5 ಮಾರ್ಕಲ್ಲಿ ಮೆಡಿಕಲ್ ಮಿಸ್ ಆಗೋಯ್ತು. ಸಿಕ್ಕಿದ್ದು ಒಂದೇ ಒಂದು ದಾರಿ, ಅದೇ ಇಂಜಿನಿಯರಿಂಗ್. ಸೊ ರೇವಾ ಕಾಲೇಜಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು EC ಡಿಪಾರ್ಟ್ಮೆಂಟಲ್ಲಿ. ಸೊ ಇಮಿಡಿಯೇಟ್ಲಿ ರೇವಾ ಕಾಲೇಜ್ ಜಾಯ್ನ್ ಆದೆ. ನಾನು ಓದಿದ್ದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಅಲ್ಲಿ ನಾವು ಸೈನ್ ವೇವ್ ನೋಡ್ತಾ ಇದ್ವಿ. ಸೊ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಮನಿ ವೇವ್ ನೋಡ್ತಾ ಇದ್ದೀವಿ. ಅಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಸೈನ್ ವೇವಲ್ಲಿ, ಇಲ್ಲೂ ಸಹ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇಲ್ಲಿ ಕೆಳಗಡೆ ಬಂದರೆ ಬೈ ಮಾಡಬೇಕು, ಮೇಲಕ್ಕೆ ಹೋದರೆ ಸೆಲ್ ಮಾಡಬೇಕು. ಬಟ್ ಅಲ್ಲಿ ವೇವ್ ಬಂದರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿದ್ವಿ. ಬಟ್ ಇಲ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತಾಯಿಲ್ಲ, ದುಡ್ಡು ಮಾಡ್ತಾಯಿದ್ದೀವಿ. ಸೊ ನೋಡೋಣ ಈ ಒಂದು ರೇವಾ ಕಾಲೇಜ್ ನಮ್ಮ ಟೀಚರ್ಸ್ ಏನು ಹೇಳ್ತಾರೆ ನನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ರೇವಾ ಕಾಲೇಜ್. ನಮ್ಮ ಟೀಚರ್ಸ್ನ ಮಾತಾಡ್ಸೋಣ. ಸೊ ಅವ್ರಿಗೆ ಏನು ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಆ್ಯಂಡ್ ಅವರು ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ದಾರೆ ಅವ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಆ್ಯಂಡ್ ನನ್ನ ಜರ್ನಿ ಯಾವ ಥರ ಇತ್ತು ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ಸರ್ ನಾನು ಮನೋಜ್ ಕುಮಾರ್ ಸರ್, 2014 ಪಾಸ್ಔಟು. ನೆನಪಿರ್ತೀನಿ ಏನೋ ಗೊತ್ತಿಲ್ಲ. ಸೊ ನಿಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ಯಾಕ್ಗ್ರೌಂಡಲ್ಲೇ ನಾನು ಮುಗಿಸಿರೋದು. ಸೊ ಅಲುಮ್ನಿ ಆಫ್ ರೇವಾ ಸರ್. ಸೊ ನೀವು IC ಡಿಸೈನ್, ಸೊ VLSI ಕ್ಲಾಸ್ ತಗೋತಾಯಿದ್ರಿ, ನನಗೆ ಇನ್ನೂ ನೆನಪಿದೆ. ಸೊ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಿ. ತುಂಬ ಸರಳವಾಗಿ ಬೇಸಿಕ್ಸ್ ಎಲ್ಲ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರಿ. ಸೊ ಅದೇ ಒಂದು ಫೀಲ್ಡಲ್ಲಿ ನಾನು ಇವಾಗ ಮುನ್ನುಗ್ಗಿದ್ದೀನಿ ಸರ್. ಅಂದರೆ ನಾನು ಟೀಚಿಂಗ್ ಫೀಲ್ಡಲ್ಲೇ ಇದ್ದೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಜನಗಳಿಗೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಿದ್ದೀನಿ. ಈ ವರ್ಷ ನಂದು ಸ್ಟಾಕ್ ಮಾರ್ಕೆಟಿಂದ 8 ಡಿಜಿಟ್ ಪ್ರಾಫಿಟ್ ಸಹ ಮಾಡಿದ್ದೀನಿ. ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ನಮಸ್ತೆ ಮನೋಜ್, ತುಂಬ ಖುಷಿ ಆಯಿತು ನೀವು ಹೇಳಿದ್ದೆಲ್ಲ ಕೇಳಿ. ನಮ್ಮ ಆಶೀರ್ವಾದ ಗುರುಗಳಿದ್ದೇ ಇರುತ್ತೆ, ದೇವರ ಆಶೀರ್ವಾದ ಇದ್ದೇ ಇರುತ್ತೆ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರಲಿ ಎಲ್ಲ ಜೊತೆಗೆ. ನಮಗೆ ನಿಮ್ಮ ಬಗ್ಗೆ ಖುಷಿ ಏನಪ್ಪ ಅಂದರೆ, ಸೊ ನೀವು ಒಂದು ಫೀಲ್ಡ್ಗೆ ಸ್ಟಿಕ್ ಆನ್ ಆಗಲಿಲ್ಲ. ಸೊ ಒಂದು ಫೀಲ್ಡಲ್ಲಿ ಕಲ್ತ್ರಿ. ಐ ಥಿಂಕ್ ಯು ಆರ್ ಪ್ಲೇಸ್ಡ್ ಇನ್ ರಾಬರ್ಟ್ ಬಾಷ್. ಐ ಥಿಂಕ್ 2016 ರಾಬರ್ಟ್ ಬಾಷಲ್ಲಿ ವರ್ಕ್. ಕರೆಕ್ಟ್. ಆಸ್ ಎ I don't know exact designation. You are placed. I think you got an MBA degree also. ಭಾಳ ಖುಷಿಯಾಗುತ್ತೆ. ನೀವು ಒಂದಕ್ಕೆ ಸ್ಟಿಕ್ ಆನ್ ಆಗಲಿಲ್ಲ. ಬಿಕಾಸ್ ನಿಮಗೆ ಇದ್ದಂತಹ ಪರ್ಸ್ನಲ್ ಏನೇನು ಸಮಸ್ಯೆಗಳಿತ್ತು ಅದನ್ನೆಲ್ಲ ಬದಿಗೊತ್ತಿ ನೀವು ಇವತ್ತು ಮುಂದೆ ಬಂದಿರೋದು ನಮ್ಗೆ ಭಾಳ ಸಂತೋಷ ಆಗುತ್ತೆ. ಅಫ್ಕೋರ್ಸ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿಬಡಿ ಟುಡೇ. ಯಾಕಂದರೆ ಈಗ ನಾವು ಹಳೆ ಇದರಲ್ಲೆಲ್ಲ ನಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನು, SIP ಇವೆಲ್ಲ ಗೊತ್ತೇ ಇರಲಿಲ್ಲ. ಇತ್ತೀಚೆಗೆ ನಾವು ಮೇ ಬಿ
ನಿಮ್ಗಳ ಜೊತೆ ಎಲ್ಲ ಇಂಟ್ರ್ಯಾಕ್ಷನ್ಸ್ ಮಾಡ್ತಾ ನಾನು ನಿಮ್ಗೆ ICTs ಏನು ಹೇಳ್ಕೊಟ್ಟಿರ್ಬೋದು, ಮೇ ಬಿ ಯು ಹ್ಯಾವ್ ಟು ಟೀಚ್ ಮಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಡೆಫಿನೆಟ್ಲಿ ಇಟ್ಸ್ ರಿಕ್ವೈರ್ಡ್. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಮನೋಜ್. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಅಲುಮ್ನಿ. ಸೊ 2014 ಪಾಸ್ ಔಟು. ಸ್ಟಾಕ್ ಮಾರ್ಕೆಟಲ್ಲಿ ನಂದೊಂದು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡೋ 5 ಬ್ರಾಂಚಸ್ ಇದೆ. ನಿಮ್ಮ ಆಶೀರ್ವಾದ ಬೇಕು ಸರ್ ನಮಗೆ. ಆ್ಯಂಡ್ ಡೆಫಿನೆಟ್ಲಿ ರೇವಾ ಕಾಲೇಜ್ ನನಗೆ ತುಂಬ ಎಜುಕೇಷನ್ ಕೊಟ್ಟಿದೆ. ಒಂದು ನೆಲೆ ನಿಲ್ಲೋದಕ್ಕೆ ಒಂದು ಕೆಲಸ ಬೇಕು ಅಂದರೆ ಎಜುಕೇಷನ್ ಬೇಕೇ ಬೇಕು. ಆ ಎಜುಕೇಷನ್ ಇಲ್ಲಿ ಪಡ್ಕೊಂಡಿದ್ದೀನಿ. ನನಗೆ ರೇವಾ ಕಾಲೇಜ್ ಬಗ್ಗೆ ತುಂಬ ಒಂದು ಅಭಿಮಾನ ಇದೆ, ಒಂದು ಪ್ರೀತಿ ಇದೆ. ಸೊ ಅದಕ್ಕೆ ಮತ್ತೆ ಕಾಲೇಜನ್ನು ನೋಡ್ಕೊಬರೋಣ ಅಂತ ಬಂದೆ. ಸೊ ಥ್ಯಾಂಕ್ ಯು ಸರ್, ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಸೊ ಬಂದು ಮಾತಾಡ್ಸೋದೇ ಒಂದು ಖುಷಿ ಆಗ್ತಿದೆ ಸರ್. ಮನೋಜ್, ಇದು ನಮ್ಮ ಅಲುಮ್ನಿ ಸೆಲ್ ಇರೋದ್ರಿಂದ ವಿ ಆಲ್ವೇಸ್ ಎನ್ಕರೇಜ್ ನಮ್ಮ ಅಲುಮ್ನಿಗಳು ಯಾರ್ಯಾರು ದೊಡ್ಡ ದೊಡ್ಡ ಪೊಸಿಷನ್ಗೆ ಹಾಕ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಒಂದು ಸ್ಟೆಪ್ಪಲ್ಲೇ ಆಗೋದಿಲ್ಲ. ಯು ಹ್ಯಾವ್ ಟೇಕನ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಐ ಸ್ಟಿಲ್ ರಿಮೆಂಬರ್, ನೀವು ಫಸ್ಟ್ ಟೈಮ್ ನಿಮ್ಮ TD ಅಕಾಡೆಮಿ ಲಾಂಚ್ ಮಾಡಿದಾಗ ಯಲಹಂಕದಲ್ಲಿ ಒಂದು ಸಣ್ಣ ಮನೆ ತೊಗೊಂಡಿದ್ರಿ. ಆ ಮನೆಗೆ ಇನ್ವೈಟ್ ಮಾಡಿದ್ರಿ ಲಾಂಚಿಂಗಿಗೆ. ಐ ಸ್ಟಿಲ್ ರಿಮೆಂಬರ್, ನಾನು ಅವತ್ತು ನಿಮ್ಮನ್ನು ವಿಶ್ ಮಾಡಿ ಹೋಗಿದ್ದು ನನಗೆ ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿ ಹಂಗೆ ಇದೆ. ಆ್ಯಂಡ್ ಟುಡೇ ಐ ಸಿ ಯು ಗ್ರೋಯಿಂಗ್ ವೆರಿ ಬಿಗ್ಗರ್ ಅಂಬ್ರೆಲಾದಲ್ಲಿ ಗ್ರೋ ಆಗಿದ್ದೀರಾ. ಆ್ಯಂಡ್ ಐ ಹರ್ಡ್ ನೀವು ಹುಬ್ಳಿನಲ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನಾಟ್ ಓನ್ಲಿ ಟು ಬ್ಯಾಂಗ್ಳೂರ್ ಯು ಆರ್ ಕಾನ್ಸಂಟ್ರೇಟಿಂಗ್, ಹುಬ್ಳಿ. ಈ ರೀತಿ ಐ ವಿಶ್ ಇಟ್ ಸ್ಪ್ರೆಡ್ಸ್ ಆಲ್ ಓವರ್ ಕರ್ನಾಟಕ so that our people get educated about the domain what you are doing it with. I wish you all the best for your future, Manoj. Thank you sir, thank you. ನಮ್ಮ ರವೀಂದ್ರ ಸರ್ ಅಂತ. ಸೊ ತುಂಬ ಆತ್ಮೀಯರು ನಮಗೆ. ಕಾಲೇಜ್ ಮುಗಿದಾದ್ಮೇಲೂ ಟಚ್ಚಲ್ಲಿದ್ದೀವಿ ಅಂದರೆ ರವೀಂದ್ರ ಸರ್ ಆ್ಯಂಡ್ ನಟರಾಜ್ ಸರ್ ಆ್ಯಂಡ್ ಸುದರ್ಶನ್ ಸರ್. ಸೊ ಈ 3 ಜನನ ನಾವು ಅವಾಗವಾಗ ನೆನೆಸ್ಕೋತಾನೆ ಇರ್ತೀನಿ. ಸೊ ರೇವಾ ಕಾಲೇಜ್ ಅಂದ ತಕ್ಷಣ ಫಸ್ಟು ಫೋನ್ ಮಾಡೋದೆ ರವೀಂದ್ರ ಸರ್ಗೆ, ಇಲ್ಲ ನಟರಾಜ್ ಸರ್ಗೆ, ಇಲ್ಲ ಸುದರ್ಶನ್ ಸರ್ಗೆ. ಸೊ ನಮ್ಮ ಸರ್ ಮಲ್ಟಿಮೀಡಿಯಾ ಸಬ್ಜೆಕ್ಟ್ ತಗೋತಾಯಿದ್ರು. ಸೊ ತುಂಬ ಲವಲವಿಕೆಯಿಂದ ತುಂಬ ಎಂಜಾಯ್ ಮಾಡಿದ್ದೀವಿ ಆ ಸಬ್ಜೆಕ್ಟ್ನ. ಸೊ ತುಂಬ ವರ್ಷಗಳಾಯ್ತು ಸರ್, ಆಲ್ಮೋಸ್ಟ್ ಒಂದು 10 ವರ್ಷ ಆಗ್ತಾಯಿದೆ ನಾನು ಇಂಜಿನಿಯರಿಂಗ್ ಮುಗಿಸಿ ಕ್ಲಾಸಲ್ಲಿ ಕೂತ್ಕೊಂಡು. ಬಟ್ ಇವಾಗೂ ನಾವು ಅವಾಗ ತರಲೆಗಳಾಗಿದ್ವಿ ಸ್ವಲ್ಪ. ಇವಾಗ ನಮ್ಮ ಕ್ಲಾಸ್ಗೂ ತರಲೆಗಳು ಸ್ವಲ್ಪ ಬರ್ತಾರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕಲಿಯೋಕೆ. ಆದ್ರೂ ಇದು ಸೀರಿಯಸ್ ಸಬ್ಜೆಕ್ಟು, ಅಂದರೆ ಮನಿ ಮ್ಯಾಟ್ರ್ ಅಲ್ಲ. ಸೊ ಮನಿ ಮ್ಯಾಟ್ರ್ ಸ್ವಲ್ಪ ತಪ್ಪು ಮಾಡಿದ್ರು ಲಾಸ್ ಆಗಿಬಿಡುತ್ತೆ. ಸೊ ಮನೋಜ್ ಅವರು ಕನ್ನಡದಲ್ಲಿ ನಮಗೆ ಫೈನಾನ್ಷಿಯಲ್ ಅಡ್ವೈಸ್ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಆಮೇಲೆ ಅವಾಗವಾಗ ಬಂದು ನಮಗೆ ಕ್ಯಾಂಪಸ್ಸಿಗೆ ಬಂದು ಸ್ವಲ್ಪ ಹೇಳಿಕೊಟ್ಟು 1-2 ಕ್ಲಾಸು ಮಾಡಿದ್ದಾರೆ ಎಲ್ಲ ಫ್ಯಾಕಲ್ಟಿಗೆ. ಸೊ TD ಅಕಾಡೆಮಿಯಿಂದ ತುಂಬ ಚೆನ್ನಾಗಿ ಫೈನಾನ್ಷಿಯಲ್ ನಾಲೆಜ್ ಕೊಡ್ತಾ ಇದ್ದಾರೆ. ಬೆಸ್ಟ್ ವಿಶಸ್ ಟು TD ಅಕಾಡೆಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. I am very happy that our proud alumnus, Mr. Manoj, alumnus of School of EC, Reva University, for starting his own academy, that is TD Academy, and being very successful in stock market. Wish you all the best, Manoj. All the very best, Manoj, and have a happy, bright future. All the best, Manoj. Have a bright future. PS ಯೂನಿವರ್ಸಿಟಿಯಲ್ಲಿದ್ದೀವಿ. ಸೊ ನಾನು MBA ಮುಗಿಸಿದ್ದು ಇದೇ ಕಾಲೇಜಲ್ಲಿ 2016ನೇ ಬ್ಯಾಚ್. ಸ್ಟಾಕ್ ಮಾರ್ಕೆಟ್ ಏನೋ ಒಂದು ಸಾಧನೆ ಮಾಡಬೇಕಂತ ಅನಿಸಿದ್ದೆ ನಾನು ಈ ಇನ್ಸ್ಟಿಟ್ಯೂಟಲ್ಲಿ. ಸೊ ಹ್ಯಾಟ್ಸ್ ಆಫ್ ಈ ಒಂದು PS ಯೂನಿವರ್ಸಿಟಿಗೆ ನಾನು ಯಾವಾಗ ಚಿರಋಣಿಯಾಗಿರ್ತೀನಿ. PS ಯೂನಿವರ್ಸಿಟಿಯಿಂದ ನಾನು ಸ್ಟಾಕ್ ಮಾರ್ಕೆಟ್ ಕಲ್ತಿದ್ದು, ಇವತ್ತೇನು ನಿಮಗೆ ವಿದ್ಯಾದಾನ ಮಾಡ್ತಾ ಇದ್ದೀನಲ್ಲ ಅದರ ABCD, ಸ್ಟಾಕ್ ಮಾರ್ಕೆಟ್ನ ABCD ಕಲ್ತಿದ್ದು, ಎಷ್ಟೊಂದು ನಾಲೆಜ್ ತಿಳ್ಕೊಂಡಿದ್ದು PS ಯೂನಿವರ್ಸಿಟಿಯಲ್ಲೇ. ನಮಗೆ ಇನ್ವೆಸ್ಟ್ಮೆಂಟ್ ಕ್ಲಬ್ ಅಂತ ಇತ್ತು, ಆ ಇನ್ವೆಸ್ಟ್ಮೆಂಟ್ ಕ್ಲಬ್ಬಲ್ಲಿ ನಾನು ತುಂಬ ಕಲಿತೆ. ಸೊ ಅದನ್ನೇ ಇವಾಗ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ನೋಡೋಣ, ನಮ್ಮ PS ಟೀಚರ್ಸ್ನ ಮಾತಾಡ್ಸೋಣ ಬನ್ನಿ. ಇವತ್ತು ನಮ್ಮ ಜೊತೆ ನಮ್ಮ ಪ್ರೊಫೆಸರ್ ಇದ್ದಾರೆ, ವೆರಿ ಸೀನಿಯರ್ ಫ್ಯಾಕಲ್ಟಿ, ಎಸ್ಪೆಷಲಿ ಮಾರ್ಕೆಟಿಂಗ್. ಸೊ ಇವ್ರು ಏನು ಹೇಳ್ಕೊಟ್ಟಿದ್ರು ಅಂದರೆ ನಮಗೆ ಮಾರ್ಕೆಟಿಂಗಲ್ಲಿ, ಸೊ ಮಾರ್ಕೆಟಿಂಗ್ ಈಸ್ ಒನ್ ಥಿಂಗ್ ವೇರ್ ನೀವು ಕೂದಲು ಇಲ್ದಿರೋ ಬೋಳು ತರೆಯವ್ರಿಗೂ ಸಹ ಒಂದು ಬಾಚಣಿಗೆ ಮಾರೋದು ಹೆಂಗೆ ಅದನ್ನು ಕಲೀಲೇಬೇಕು. ಸೊ ಮಾರ್ಕೆಟಿಂಗ್ ಈಸ್ ಒನ್ ಸ್ಕಿಲ್. ಸೊ ನಾವು ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟಿಂಗ್, ಸೇಲ್ಸ್ ಆ್ಯಂಡ್ ಒಂದು ಪ್ರಮೋಷನ್ಸು, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅವರು ನಮ್ಮ ಮಾರ್ಕೆಟಿಂಗ್ ಗುರುಗಳು. ಸೊ ಮಾರ್ಕೆಟಿಂಗ್ PS ಅಲ್ಲಿ MBA ಡಿಪಾರ್ಟ್ಮೆಂಟಲ್ಲಿ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್, ಇಟ್ಸ್ ನನ್ ಅದರ್ ದೆನ್ ಪ್ರೊಫೆಸರ್ ಬ್ರಿಜೇಶ್ ಸರ್, ವೆರಿ ಫೇಮಸ್ ಫ್ಯಾಕಲ್ಟಿ. ನೀವು ಯಾರಾದರೂ PS ಕಾಲೇಜ್ ಬಂದು MBA ಡಿಪಾರ್ಟ್ಮೆಂಟ್ ಬಂದು ಬ್ರಿಜೇಶ್ ಸರ್ ಇದ್ದಾರೆ ಅಂತ ಕೇಳಿದ್ರೆ ಎಸ್ ಐ ನೋ ಅಂತ ಹೇಳ್ತಾರೆ, ಅಷ್ಟು ಕ್ರೇಜ್ ಇದೆ ಸರ್ಗೆ. ಸೊ ನಾನು ಅವರಿಂದ ತುಂಬ
ಟೀಚಿಂಗ್ ಸ್ಕಿಲ್ಸ್ನ ತುಂಬ ಕಲ್ತಿದ್ದೀನಿ. ಸೊ ಈ ಬ್ರಿಜೇಶ್ ಸರ್ ಹೇಳ್ಕೊಡೋ ಒಂದು ಕೋಚಿಂಗ್ ಮಾತ್ರ ಎಕ್ಸಲೆಂಟಾಗಿ ಮಾಡ್ತಾರೆ, ಪಾಠ ಮಾತ್ರ ಅದು ಹಂಗೆ ನಮ್ಮ ಕಿವಿಯಲ್ಲೇ ಹಂಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. My name is Brijesh, and it's a great feeling to see Manoj here today. Manoj has been I think he passed out in 2016. I know him from the last 10 years now. So it's always a great feeling to see, the student, those who have passed out, doing well. I know that he is actually doing very well in life. I still remember, that time in 2014 when he came to PS all afresh, and over the period of 2 years, he has gone ahead and he has, learned all the skills. And by the time he was actually moving out from PS, he was one of my favorite students. One thing which I like about Manoj, is the clarity he had. So Manoj knew that he has to go to the corporates, work there for a few years. Then he wanted to take an experience, but he was very, very sure that he has to start a business of his own, in the next 4 to 5 years. So I'll just go ahead and say that, the kind of clarity, and the kind of the single-minded devotion that he has, right? That's what has actually led to his success. I wish him all the best. I know this that, he has opened a couple of centers in Bangalore, and now he is actually going pan-India. And I have also gone ahead and seen him, actually giving presentations in my class and all. I know this that he will actually do well, in this field, and my best wishes will always be with him, right? And I'll go ahead and suggest you to be a part of TD Academy, right? And just follow Manoj. All the best. Thank you, sir. ಇವತ್ತು ನಮ್ಮ ಜೊತೆ ಶ್ರೀನಿವಾಸ್ ಸರ್ ಇದ್ದಾರೆ. 2016ರಿಂದನೂ ಪರಿಚಯ ಇದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಮನೋಜ್. ಎಸ್ ಸರ್, ನಾನು TD ಅಕಾಡೆಮಿ ಅಂತ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಕರ್ನಾಟಕದಲ್ಲಿ ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಆಶೀರ್ವಾದನೂ ಬೇಕಲ್ಲ ಸರ್, ಯಾಕಂದರೆ ಇಷ್ಟು ನಾನು ಏನೋ ಅಚೀವ್ ಮಾಡಿದ್ದೀನಿ ಅಂದರೆ ಒಂದು ಗುರುಗಳ ಆಶೀರ್ವಾದ. ಯಾಕಂದರೆ ಈ ಸಂಸ್ಥೆಯಿಂದ ನಾನು ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂಡೆ, ಅದು ನನಗೆ ತುಂಬ ಹೆಮ್ಮೆ ಇದೆ. TD ಅಕಾಡೆಮಿ ಇವತ್ತು ಹುಟ್ಟಾಗೋದಕ್ಕೆ ಮೇನ್ ಕಾರಣ ನಾನು ಸ್ಟಾಕ್ ಮಾರ್ಕೆಟ್ನ PES ಯೂನಿವರ್ಸಿಟಿಯಲ್ಲಿ ಕಲ್ತ್ಕೊಂಡಿದ್ದಕ್ಕೆ ನನಗೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಎಜುಕೇಷನ್ನ ನಾನು ಒಂದು ಸ್ಟೂಡೆಂಟ್ ಇದ್ದವಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲೂ ಹೇಳ್ಕೊಡಲ್ಲ, ಬಟ್ PES ಅಲ್ಲಿ ಸ್ಟೂಡೆಂಟ್ ಇದ್ದವಾಗೇ ಇದು ಹಿಂಗೆ ಈ ಥರ ಡಿರೈವೇಟಿವ್ಸ್ ಇರುತ್ತೆ, F&O ಇರುತ್ತೆ ಅಂತ ತಿಳ್ಕೊಂಡೆ. ಸೊ ಸರ್ನ ಮಾತಾಡ್ಸೋಣ. ಸರ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಐಡಿಯಾ ಇದೆ, ಆ್ಯಂಡ್ ನನ್ನನ್ನು ನೀವು ನೋಡಿದಿರಿ, ಸೊ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಹೇಳಿ ಸರ್. ನನ್ನ ಮಾತಿನ ಆರಂಭದಲ್ಲೇ ಫಸ್ಟು ನಾನು ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಮ್ಮ ಮಾರ್ಕೆಟ್ನಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಫಸ್ಟು ಬೇಕಿರೋದು ಹಣಕಾಸಿನ ಬಗ್ಗೆ ಒಬ್ಬರು ಹೇಳ್ಕೊಡುವಂಥವ್ರು. ಈಗ ನಾವು ಕಾಲೇಜ್ಗಳಲ್ಲಿ ನಾವು ಸಾಕಷ್ಟು ಪಾಠ ಮಾಡ್ತೀವಿ, ಮಕ್ಕಳನ್ನು ಮಾರ್ಕೆಟ್ಗೆ ರೆಡಿ ಮಾಡಿ ಹೊರಗಡೆ ಕಳಿಸ್ಕೊಡ್ತೀವಿ. ಆದರೆ ಜನಸಾಮಾನ್ಯರೇ ಅಂತ ನಾವು ನೋಡಿದಾಗ ಅವ್ರಿಗೆ ಹಣಕಾಸಿನ ಬಗ್ಗೆ ಸಂಪಾದನೆ ಮಾಡಬೇಕು, ಖರ್ಚು ಮಾಡಬೇಕು ಅನ್ನೋದನ್ನು ಬಿಟ್ಟರೆ ಮತ್ತು ಯಾವುದಕ್ಕೂ ಕೂಡ ಅವ್ರಿಗೆ ಅವಕಾಶಗಳಿರೋದಿಲ್ಲ ಅಥವಾ ಗೊತ್ತಿರೋದಿಲ್ಲ. ನೀವು ಅದನ್ನು ಎಜುಕೇಟ್ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಅದರಲ್ಲೂ ನಮ್ಮ PES ಸಂಸ್ಥೆಯಿಂದ ನೀವು ಹೊರಗಡೆ ಹೋಗಿ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕೆ ನಮಗೂ ಕೂಡ ಒಂದು ಹೆಮ್ಮೆ ಇರುತ್ತೆ ಯಾವಾಗಲೂ ಕೂಡ. ಅಂತ ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರಿ. ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂದರೆ ನಮಗೆ ತುಂಬ ಜನಕ್ಕಿರುವಂಥದ್ದು ಒಂದು ಭಯ. ನಾವು ದುಡ್ಡನ್ನು ಹಾಕ್ತೀವಿ, ನಮಗೆ ವಾಪಸ್ ಬರುತ್ತೆ ಅಥವಾ ಇಲ್ಲ. ಅಥವಾ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ಫಸ್ಟು ಅವರ ತಲೆಗೆ ಬರೋದೇನೆಂದರೆ ಪ್ರತಿದಿನ ಶೇರ್ ಮಾರ್ತಾರೆ, ಪ್ರತಿದಿನ ಶೇರನ್ನು ಕೊಂಡ್ಕೊಳ್ತಾರೆ, ಇದು ಮಾತ್ರ ಇದೆ. ಆದರೆ ಈ ಶೇರ್ ಮಾರ್ಕೆಟು ಇಷ್ಟಕ್ಕೆ ಸೀಮಿತವಾಗಿಲ್ಲ. ನೀವೊಂದು ವೆಲ್ತನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಇದಕ್ಕಿಂತ ಒಳ್ಳೆ ದಾರಿ ನಮ್ಮ ಸಮಾಜದಲ್ಲಿ ಬೇರೆ ಯಾವುದೂ ಕೂಡ ಇಲ್ಲ. ಈ ಬೇರೆ ಎಲ್ಲ ಯಾವುದೇ ಅಸೆಟ್ಗೆ ಹಾಕಿದರೂ ಕೂಡ ನೀವು ಒಂದಲ್ಲ ಒಂದು ದಿನ ನೀವು ಡಿಕ್ಲೈನನ್ನು ನೋಡಬಹುದೇನೋ. ಆದರೆ ನಾವು ಈಗ ನಮ್ಮ ಸಮಾಜ ಹೋಗ್ತಾ ಇರುವಂಥ ರೀತಿಯಲ್ಲಿ ಅಥವಾ ನಮ್ಮ ಆರ್ಥಿಕ ವ್ಯವಸ್ಥೆ ಹೋಗ್ತಾ ಇರುವಂಥ ರೀತಿಯಲ್ಲಿ ಇದು ಭಾಳ ಒಳ್ಳೆಯ ಸಮಯ. ಪ್ರತಿಯೊಬ್ಬರು ಕೂಡ ಇನ್ವೆಸ್ಟನ್ನು ಮಾಡಬೇಕು. ಇನ್ವೆಸ್ಟನ್ನು ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಮೊತ್ತವನ್ನು ಕೂಡ ಗಳಿಸಬೇಕು. ಸೊ ಈ ಮಾರ್ಕೆಟ್ನಲ್ಲಿ ಖಂಡಿತವಾಗ್ಲೂ ಈಗ ಅವಕಾಶಗಳಿದೆ. ಓಕೆ, ಮತ್ತು ಸೇಮ್ ಇದೇ ಸಮಯದಲ್ಲಿ ಮನೋಜ್ ಅಂತವರು ನಿಮಗೆ ಸಹಾಯವನ್ನು ಕೂಡ ಮಾಡ್ತಾರೆ. ನೀವು ಅವರ ಸಹಾಯವನ್ನು ತಗೊಳ್ಳಿ, ನೀವು ಕೂಡ ಇನ್ವೆಸ್ಟ್ ಮಾಡಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಸೊ PES ಕಾಲೇಜ್ನ ಕೃಷ್ಣಕುಮಾರ್ ಸರ್, ಇವರು ಡೈರೆಕ್ಟರ್ ಆಫ್ ಸೆಂಟರ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ಇವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ, ಎನಿ ಇನ್ವೆಸ್ಟ್ಮೆಂಟ್ಸ್ ಕ್ಲಬ್ ಬಗ್ಗೆ ಆಗಲಿ,
ಎನಿ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಸ್ಟೂಡೆಂಟ್ಸ್ಗೆ ಒಂದು ಪಾಠ ಹೇಳ್ಕೊಡೋದ್ರಲ್ಲಿ. ಸೊ ಈಸ್ ಅ ಡೈರೆಕ್ಟರ್ ಆಫ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಇನ್ಚಾರ್ಜ್. Manoj was a student here and he was very silent. He never used to speak to anyone. From that level to talking and educating like 10,000 students in Karnataka, right? It's a big achievement. I am able to see a huge transformation in terms of how an individual, right, is able to achieve. So that is one part. Another part is how this individual called Manoj is empowering individuals to become expert in stock market, right? Expert on the high level. But before becoming expert, you need to first understand the ground basics. Adu tumba important. So that is taken care by Manoj Study Academy, and I'm very proud that I'm a faculty. I was a teacher. I taught Manoj. It gives me a lot of pride. Because whenever I talk about stock market, I used to give examples. Istu jana idare stock market alli. So whenever I mention names of people who achieved in stock market, I always mentions Manoj name also. Because that is a great achievement, whatever I have seen in real life, in a short period of time. Istondu training centers Karnatakaದಲ್ಲಿ ಇಲ್ಲ. Maximum maybe I would have seen 2-3 ಇರುತ್ತೆ. His ability to expand to entire of Karnataka, and I think he has planned to expand it to the pan India also, right? My wishes and good luck to you, Manoj. Thank you, sir. Thank you. Yeah. So with respect to stock market, there is always a myth or misunderstanding that stock market is for gambling. So people used to equate lottery or something else with stock market. That is not true. See, the basic idea behind stock market is who's investing in stock market. So you basically look at them and then you get that inspiration. Look at Warren Buffett. Look at LIC as a company. If LIC can invest in stock market, it cannot be gambling, right? So this awareness has to come. In India, out of 100 people, not more than 6 to 7 people invest in stock market. That is very, very less. And we are talking about Nifty at 22,000 points. With just 6 to 7 people out of 100 investing in stock market, Nifty is at 22,000 points. If more people come into stock market like how you see in USA, United States alli ನೀವು ನೋಡಿದ್ರೆ 60%, right? 60 to 70, more than that, like out of 100, 70% ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರ ಇಲ್ಲಿ ಅಚೀವ್ ಮಾಡ್ಬೋದು. Because the kind of expansion or the development that you see in India, right, is tremendous. We are talking about 2047, vision of India in 2047. Even before 2047, I think Manoj will also agree with me. We'll be able to see Nifty at 1 lakh points in 2040. Yes, definitely. Definitely it will happen. So whenever we talk about cricket, right, because we watch cricket, most of us enjoy cricket. We always talk about timing, right? If you don't time the ball correctly, right, you might miss the ball or you might get out. But stock market alli long term alli ಏನು timing ಇಲ್ಲ. Whenever you enter, right, is a good time, is a auspicious time. You should take a decision to enter the stock market ಅಷ್ಟೇ. And this time, if you enter now, you will be able to make a better return. If you enter later, you will definitely get return, but it will be less ಅಷ್ಟೇ. But everything is in the positive side. I don't recommend intraday trading. I don't recommend people going and buying options. I don't recommend that. I think Manoj will also agree with me. Yes. People lose a lot of money in intraday trading and buying of the option because they think that by buying 1 lakh worth of option, it will become 1 crore. Overnight, they'll become crorepati. So that is a wrong misconception. And there are a lot of institutes who say that you come to me, give me 1 lakh rupees, we will make it 1 crore and all those things. Right? That is not happening with Manoj. He is very practical and clear. ಎಷ್ಟು ಮಾಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ, ರೈಟ್? ಇನ್ ಶಾರ್ಟ್ ಟರ್ಮ್ he never teaches intraday trading, swing trading ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್. ಇದೆರಡು ತುಂಬ ಇಂಪಾರ್ಟೆಂಟ್. ಸೊ ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಪ್ಲೀಸ್ ವಿಸಿಟ್ TD Academy, right? Individually you can develop and overall you can take India to the next level. Thank you so much. Thank you, sir.
ಮಹೇಶ್ವರಮ್ಮ ಗುಡಿ ಬೀದಿ ಹತ್ರ ಇದ್ದೀವಿ. ಸೊ ಯಲಹಂಕಕ್ಕೆ ಯಾರೇ ಬಂದ್ರೂ ಯಲಹಂಕದ ಕರ್ಗನ ಯಾರೂ ಮಿಸ್ ಮಾಡಲ್ಲ. ಸೊ ಯಲಹಂಕ ಕರ್ಗ ಒನ್ ಆಫ್ ದ ಮೋಸ್ಟ್ ಫೇಮಸ್ ಕರ್ಗ, ತುಂಬ ಗ್ರ್ಯಾಂಡಾಗಿ ನಡೀತದೆ. ಆ್ಯಂಡ್ ಅದೇ ಬೀದಿ ಹತ್ರ ಇದ್ದೀವಿ, ಮಹೇಶ್ವರಮ್ಮ ಗುಡಿ ಬೀದಿ ಹತ್ರ ಇದ್ದೀವಿ. ಸೊ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಒಂದು ಪುರಾತನ ಕಲ್ಯಾಣಿನೂ ಇದೆ, ಈ ಕಲ್ಯಾಣಿನೂ ಸಹ ನೋಡೋಣ. ತುಂಬ ಹಳೇ ಪುರಾತನ ಕಲ್ಯಾಣಿ. ಸೊ ಇವತ್ತು ನಮ್ಮ TD ಅಕಾಡೆಮಿ ಓಪನ್ ಆಗಿರೋ ಅಂಥ ಟೈಮಲ್ಲಿ ಸೊ ನಮ್ಗೆ ಹೆಲ್ಪ್ ಮಾಡಿದವರು ಮೀಟ್ ಮಾಡ್ತಾಯಿದ್ದೀವಿ. ಸೊ ವಾಸವಿ ಯುವಜನ ಸಂಘದ ಒಂದು ಆಫೀಸ್ ಇತ್ತು, ಅದೇ ಆಫೀಸಲ್ಲಿ ನಾವು ಒಂದು 4 ಚೇರ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ಒಂದು ಆಫೀಸ್ನ ಕೊಟ್ಟವ್ರನ್ನ ಭೇಟಿ ಮಾಡ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಇವರಿಂದನೇ ನಾನು ಇನ್ಸ್ಪೈರ್ ಆಗಿದ್ದು. ಸೊ ಅವ್ರು ಅವತ್ತು ಹೆಲ್ಪ್ ಮಾಡಿಲ್ಲ ಅಂದರೆ ನಾವು ಮತ್ತೆ TD ಅಕಾಡೆಮಿನ ಓಪನ್ ಮಾಡೋಕ್ಕಾಗ್ತಾಯಿತ್ತೋ ಗೊತ್ತಿಲ್ಲ. ಸೊ ಅವತ್ತು ನಾವು ಓಪನ್ ಮಾಡಿ ಒಂದು ಸಣ್ಣದಾಗೆ ಬ್ಯಾನರ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಆ ಆಫೀಸ್ ಓನರ್ನ ಮೀಟ್ ಮಾಡ್ತಾಯಿದ್ದೀವಿ. ನಮಸ್ಕಾರ. ಮನೋಜು, ನಾಡಪ್ರಭು ಕೆಂಪೇಗೌಡ ಹುಟ್ಟಿರೋ ಸ್ಥಳದಲ್ಲಿ ನಾವೆಲ್ಲ ಹುಟ್ಟಿರೋಂಥದ್ದು. ಮನೋಜು ನಾನು ಸಣ್ಣ ವಯಸ್ಸಿನ ನೋಡಿದ್ದೀನಿ. ಸಣ್ಣ ವಯಸ್ಸಲ್ಲೇ ತಂದೆನ ಕಳ್ಕೊತಾರೆ. ದೊಡ್ಡವರು ಅವ್ರಿಗೆ ಯಾರು ಹೇಳ್ಕೊಡೋರಿಲ್ಲ, ಓದ್ಕೋಪ ಮಾಡ್ಕೋಪ ಏನು ಮಾಡ್ತಾಯಿದ್ದಿ ಅಂತ ಕೇಳೋರಿರಲಿಲ್ಲ. ನಮಗೆ ಸಣ್ಣ ಹುಡುಗ ನೋಡಿದ್ರಿಂದ ಒಳ್ಳೆ ಹುಡುಗ, ಅವನು ಕೆಲಸವನ್ನು ಮಾಡ್ತಾಯಿದ್ದ. ಮನೆ ಕಟ್ಟೋವಾಗ ಕೇಳ್ತಿದ್ದ, ಸರಿ ಮನೆ ಕಟ್ಟಪ್ಪ, ನಮ್ಗೆ ಗೊತ್ತಿರೋದು ನಾವು ಐಡಿಯಾ ಕೊಡ್ತಿದ್ವಿ, ಮನೆ ಕಟ್ತಿದ್ವಿ. ಒಂದು ವಿಶ್ವಾಸ ಒಂದು ಬೆಳೀತು. MBA ಎಲ್ಲ ಆದಮೇಲೆ ಈ ಥರ ನಾವೊಂದು ಅಕಾಡೆಮಿ ಒಂದು ಓಪನ್ ಮಾಡಬೇಕು, ಮತ್ತು ಶೇರ್ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ಕೊಡಬೇಕು ಜನಗಳಿಗೆ. ತುಂಬ ಜನ ಲಾಸ್ ಆಗ್ತಾಯಿದ್ದಾರೆ. ಇದನ್ನು ಕಲಿಬೇಕಂದ್ರೆ ನಾವು ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತುಂಬ ಜನ ಹೋಗಬೇಕು, ಸರಿಯಾಗಿ ಹೇಳ್ಕೊಡೋದಿಲ್ಲ. ಯಲಹಂಕದಲ್ಲಿ ಒಂದು ಮಾಡೋಣ, ನೀವು ಏನಾದರೂ ಒಂದು ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಂದರು. ಸರಿ, ನಾನು ಯಲಹಂಕ ಉಪನಗರ ವಾಸವಿ ಯುವಜನ ಸಂಘದ ಅಧ್ಯಕ್ಷರು. ನಾನು ನಮ್ಮ ಒಂದು ಕಚೇರಿ ಇತ್ತು ಯಲಹಂಕ ಉಪನಗರದಲ್ಲಿ. ನೀನು ಯಾವಾಗ ಬೇಕೋ ಭಾನುವಾರ ಉಪಯೋಗಿಸ್ಕೊಪ್ಪ ಅಂತ ಹೇಳಿ ನಾನು ಪ್ರತಿ ಶನಿವಾರ ಭಾನುವಾರ ಅವ್ರಿಗೆ ನಮ್ಮ ಕಚೇರಿನ ಕೊಟ್ಟೆ. ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರು. ಇವತ್ತು ಆ TD ಅಕಾಡೆಮಿ ಅನ್ನೋದು ದೊಡ್ಡ ಹೆಮ್ಮರ ಆಗಿದೆ. ಆ ಹೆಮ್ಮರ ಆಗೋದಕ್ಕೆ ಕಾರಣ ಏನಂದರೆ ಅವನ ಶ್ರದ್ಧೆಯಿಂದ ಆಗಿರೋವಂಥದ್ದು. ನಾವು ಎಲ್ಲರೂ ಏನು ಬೇಕೋ ಮಾಡುವಂಥ ಸಹಾಯ ಮಾಡ್ಬೋದು ಅಷ್ಟೇ. ಅದನ್ನು ಉಳಿಸ್ಕೊಂಡು ಇವಷ್ಟು ಇದು ಎತ್ತರಕ್ಕೆ ಬೆಳೀಬೇಕಂದ್ರೂ ಅವನ ಶ್ರದ್ಧೆಯಿಂದಲೇ ಇಷ್ಟು ದೊಡ್ಡ ಹೆಮ್ಮರ ಆಗಿರೋಕ್ಕೆ ಕಾರಣ. ನಾನೆಲ್ಲೋ ಒಂದು ಬ್ರಾಂಚ್ ಮಾಡ್ತಾನೆ ಅಂದ್ಕೊಂಡಿದ್ವಿ. ಈ ಹುಡುಗ ಬೆಂಗಳೂರಲ್ಲೇ 4 ಬ್ರ್ಯಾಂಚು, ಹಾಗೂ ಬೆಂಗಳೂರಿಂದ ಹೊರಗಡೆ ಜನ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದ ಒಂದು ಹಾರ್ಟ್ ಜಾಗದಲ್ಲಿ, ಹುಬ್ಳಿ ಅಂಥ ಜಾಗದಲ್ಲಿ ಸಹ ಇವಾಗ ಹೊಸ ಬ್ರ್ಯಾಂಚ್ ಓಪನ್ ಮಾಡ್ತಾಯಿದ್ದಾರೆ, ಶಾಖೆಯನ್ನು. ಅದು ತುಂಬ ಯಶಸ್ವಿಯಾಗಿ ಎಲ್ಲ ಬ್ರ್ಯಾಂಚ್ಗಳು ಯಶಸ್ವಿಯಾಗಿ ನಡೀಲಿ. ಎಲ್ಲ ಜನಗಳು ಕೂಡ ಅಷ್ಟೇ. ಮುಂಚೆ ಬ್ಯಾಂಕ್ ಹೋಗೋದಕ್ಕೆ ಹೆದರ್ತಾಯಿದ್ರು, ಇವಾಗ ಶೇರ್ ಮಾರ್ಕೆಟ್ವರೆಗೂ ಕಲಿತಾ ಇದ್ದಾರೆ ಜನ. ಹಾಗೆ ಇಂಪ್ರೂವ್ಮೆಂಟ್ ಆಗಲಿ. ಬರೀ ಚಿನ್ನದ ಮೇಲೆ ಬಂಡವಾಳ ಹಾಕೋದಲ್ಲ, ಚಿನ್ನ ಬೆಳ್ಳಿ ಮೇಲೆ. ಶೇರ್ ಮಾರ್ಕೆಟ್ ಬಗ್ಗೆನೂ ಬರೀ ಓದೋದೇ ಸಾಲದು, ಶೇರ್ ಮಾರ್ಕೆಟ್ ಬಗ್ಗೆ ಜ್ಞಾನ ತುಂಬಿಸ್ತಾ ಇದ್ದಾರೆ. ಹೀಗೆ ಕಂಟಿನ್ಯೂಷನ್ ಆಗಲಿ. ಹುಬ್ಳಿ ಬ್ರ್ಯಾಂಚ್ ಕೂಡ ತುಂಬ ಯಶಸ್ವಿಯಾಗಿ ಎಲ್ಲರಿಗೂ ಜ್ಞಾನ ಹಂಚಲಿ, ಶೇರ್ ಮಾರ್ಕೆಟ್ ಜ್ಞಾನ ಎಲ್ಲರಿಗೂ ಹಂಚಲಿ ಅಂತ ನಾನು ಹೇಳ್ತಾ ಇದ್ದೀನಿ. 300 ರೂಪಾಯಿ ಕೊಟ್ಟು ನಾನು ಶೇರ್ ತೊಗೊಂಡಿದ್ದೆ ICIC ಬ್ಯಾಂಕು. ಹಾಗೂ ಇತರೆ ಶೇರ್ಗಳೆಲ್ಲ ತೊಗೊಂಡಿದ್ದೆ. ನಾನೆಲ್ಲ ಲಾಂಗ್ ಟರ್ಮಾಗೆ ಇಟ್ಕೊಂಡಿದ್ದೀನಿ. ಈಗ ಸುಮಾರು 1000 ರೂಪಾಯಿವರೆಗೂ ಆಗಿದೆ ಶೇರು. 3 ಪಟ್ಟು ಬೆಳೆದಿದೆ. 3 ಪಟ್ಟು ಬೆಳೆದಿದೆ. ತುಂಬ ಖುಷಿ ಆಗ್ತಾಯಿದೆ. ತುಂಬ ಸಂತೋಷ. ನಿಮ್ಮಿಂದ ನಾವು ಕೂಡ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಯಿತು. ಅದರ ಲಾಭನೂ ತೊಗೊಳ್ತಾ ಇದ್ದೀನಿ ಹೆಚ್ಚು. ವೈಟ್ಫೀಲ್ಡು ಹುಬ್ಳಿ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಟೈಮ್ ಮಾಡ್ಕೊಂಡು ಬನ್ನಿ. ಸೊ ಅದಕ್ಕೂ ನಿಮ್ಮ ಆಶೀರ್ವಾದ ಇರಲಿ. ಯಾಕಂದರೆ ಬ್ರಾಂಚ್ಗಳು ಓಪನ್ ಮಾಡ್ತಾಯಿದ್ದೀನಿ. ಸೊ ನೀವು ಯಲಹಂಕ ಬ್ರಾಂಚ್ಗೂ ಬಂದು ಆಶೀರ್ವಾದ ಮಾಡಿದರೆ, ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗಿರುತ್ತಪ್ಪ. ನೀನು ಎಷ್ಟೇ ಬ್ರಾಂಚ್ ಮಾಡೋ, ಆದರೆ ಯಲಹಂಕನ ಮಾತ್ರ ಮರಿಬೇಡ. ಯಲಹಂಕನ ಯಾವತ್ತೂ ಆಗಲಿ ದೊಡ್ಡ ಬ್ರಾಂಚ್ ಮಾಡು. ಯಾವುದೇ ಕಾರಣಕ್ಕೆ ಯಲಹಂಕ ಮರಿಬೇಡಿ. ಇನ್ನೂ ಬೆಳಿತೀಯ ನೀನು, ಹೀಗೆ ಬೆಳಿಬೇಕು. ಮನೋಜ್ ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ಬ್ರ್ಯಾಂಚ್ಗಳು ಎಲ್ಲರಿಗೂ ಜ್ಞಾನ ಕೊಡಲಿ ಶೇರ್ ಮಾರ್ಕೆಟ್ ಬಗ್ಗೆ ಅಂತ ಹೇಳಿ
ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಾಯಿದೆ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಆ ಹಂತದಲ್ಲಿ ನಮಗೆ ಯಾರೂ ಸಹ ನಿನ್ಗೆ ಏನು ಬೇಕು, ಯಾವ ಹೆಲ್ಪ್ ಅಂತ ಹೇಳೋರು ಇರಲಿಲ್ಲ, ಕೇಳೋರು ಇರಲಿಲ್ಲ, ಯಾವ ಥರ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರಲಿಲ್ಲ. ಆವಾಗ ನನಗೆ ಪರಿಚಯದವರು ಹೆಲ್ಪ್ ಮಾಡಿದ್ರು. ಅದು ತುಂಬ ನೆನೆಸ್ಕೋತೀನಿ. ಸೊ ರಕ್ತ ಸಂಬಂಧ ಇಲ್ಲ ಅಂದ್ರೂ ಒಂದು ನೋಡಿ, ಒಂದು ಬೇರೆ ಒಂದು ಆ ಹುಡುಗನ ಒಂದು ನನ್ನ ಕಷ್ಟ ನೋಡಿ, ನನ್ನ ಒಂದು ಚಿಕ್ಕ ವಯಸ್ಸನ್ನ ನೋಡಿ ಹೆಲ್ಪ್ ಮಾಡಿದ್ದೀರಾ. ಸೊ ನಿಮ್ಗೆ ತುಂಬ ಚಿರಋಣಿ ಆಗಿರ್ತೀನಿ ಅಂಕಲ್. ಮನೋಜ್ ಅಂತ ನಮ್ಮ ಫ್ರೆಂಡು, 24 ವರ್ಷದಿಂದ ಫ್ರೆಂಡ್ಶಿಪ್ ಇದ್ದೀವಿ. ನಾವು ಸೆಟ್ಟಿ ದೋಸ್ತು. ನಾವು ಓದಿದ್ದು ಗುಡ್ವಿಲ್ ಇಂಗ್ಲೀಷ್ ಸ್ಕೂಲ್ ಹೈಸ್ಕೂಲಲ್ಲಿ, ಯಲಹಂಕದಲ್ಲೇ ಬರುತ್ತೆ. ಒಂದು ಚಿಕ್ಕ ಸ್ಕೂಲ್ ಐತೆ ಆಯಿತಾ. ನಾವಿಬ್ಬರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಾ ಇದ್ದೀವಿ ಆಯಿತಾ. ಮಾರ್ಕ್ಸ್ ಒಳ್ಳೆ ಓದ್ತಾ ಇದ್ದೀವಿ. ನಾನು ಸೆಕೆಂಡ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಬರ್ತಾಯಿದ್ದ ಕ್ಲಾಸಲ್ಲಿ ನಡೀತಾಯಿದ್ದು ಸರ್. ಬಟ್ ನಾವು ಓದಿ 10th ಕ್ಲಾಸಲ್ಲಿ ಓದಿದ್ದೀವಿ. ನನಗೆ 85% ಬಂತು, ನನಗೆ 95% ಬಂತು. ಬಟ್ ನಾವು ಕಾಲೇಜ್ಗೆ ಹೋಗಿದ್ದೀವಿ. ನಾನು ಡಿಪ್ಲೊಮಾ ಮಾಡಿದೆ, ಅವನು MB ಮಾಡ್ದೆ. ನನ್ನ ಮೈಂಡಲ್ಲಿ ನನಗೆ ಥಿಂಕಿಂಗ್ ಬಂತು ಬಟ್ಟೆ ಅಂಗಡಿ ಮಾಡೋಕ್ಕೆ. ಇವನಿಗೆ ಒಂದು ಮೈಂಡಲ್ಲಿ ಥಿಂಕಿಂಗ್ TD ಅಕಾಡೆಮಿ ಮಾಡೋ ಅಂತ ಮನಸ್ಸು ಬಂತು ನನಗೆ. ನಾನು ಮನೋಜ್ಗೆ ಹೇಳ್ತೆ, TD ಏನು ಲಾಭ ಇರ್ತಾ ಮಾಡ್ತಾಯಿದ್ಯಾ, ಟ್ರೈ ಮಾಡೋಣ, ನೋಡೋಣ ಅಂತ ಒಂದು ಪಾರ್ಟ್ನರ್ಶಿಪ್ ಯಾರ ಜೊತೆಲಿ ಮಾಡ್ದೆ. ಫಸ್ಟ್ ಇಯರ್ ಟ್ರೈ ಮಾಡ್ದೆ. ಸ್ವಲ್ಪ ಪ್ರಾಫಿಟ್ ಬಂತು. ನಂದು 1 ಇಯರಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿದೆ ಬಟ್ಟೆ ಅಂಗಡಿಯಲ್ಲಿ. ಬಟ್ ನನಗೆ ಆ ಪ್ರಾಫಿಟ್ ಲೆಕ್ಕ ಮಾಡಿದೆ ಸ್ವಲ್ಪ ಕಮ್ಮಿ ಬಂತು. ನನಗೆ ಅವ್ನು ಹೇಳ್ದ, ನೀನು ಒಂದು ಬೇಕಂದರೆ SIP ಇನ್ವೆಸ್ಟ್ ಮಾಡೋ, ನಿನಗೆ ಮುಂದೆ ಯೂಸ್ ಆಗುತ್ತೆ ಅಂತ. ನಾನು ಒಂದು SIP ಅಕೌಂಟ್ ಮಾಡ್ದವನು. ಆ SIPಯಿಂದ ನನಗೂ ಸ್ವಲ್ಪ ಅಮೌಂಟ್ ಬಂತು. ನಾನು ಎಲ್ಲರಿಗೂ ಇದೇ ಮಾತು ಹೇಳ್ತೀವಿ, ಆದಷ್ಟು ನೀವು ಸ್ವಲ್ಪ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿದ್ರೆ ಮನೋಜ್ TD ಅಕಾಡೆಮಿ ಹತ್ರ ಜಾಯಿನ್ ಮಾಡಿ. ಬೇಕಂದ್ರೆ ಅವ್ರ ಕೇಳಿ ಫೋನ್ ಮಾಡಿ, ಬೇಕಾದ್ರೆ ನಂತರ ನಂಬರ್ಗೆ ನಾನು ಅವ್ರ ಹತ್ರ ಫೋನ್ ಮಾಡಿ ನೀವು ಕೇಳಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ ನೀವು ಫ್ಯೂಚರ್ಗೆ ಮುಂದೆ ಯೂಸ್ ನಿಮಗೆ ಆಗುತ್ತೆ. ಇನ್ವೆಸ್ಟ್ಮೆಂಟು ಇವತ್ತು ನಿಮಗೆ 1000 ರೂಪಾಯಿ ಕೊಡಬೇಕಂದ್ರೆ ಸ್ವಲ್ಪ ಇದು ಇರುತ್ತೆ. ಬಟ್ ಈ ಇನ್ವೆಸ್ಟ್ಮೆಂಟ್ ಮುಂದೆ ನಿಮಗೆ ಯೂಸ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೈಸಾಗಿ ಲೆಸನ್ ಕೊಡ್ತಾರೆ, ಬನ್ನಿ ಯೂಸ್ ಮಾಡಿ. ಟೋಟಲ್ 5 ಬ್ರಾಂಚ್ ಇದೆ. ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತಾರೆ, ಹುಬ್ಳಿಲಿ ಮಾಡ್ತಾಯಿದ್ದಾರೆ ಅವರು. ಬಟ್ ಅವ್ರದ್ದು ಬೇಕಂದ್ರೆ ಚಾನೆಲ್ ಕೂಡ ಇದೆ. ಎಲ್ಲ ನೋಡಿ ಸಹ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ. ಮುಗಿಸ್ತೀನಿ ಮಾತನ್ನು. ಸೊ ಇದೇ ನಮ್ಮ ಫಸ್ಟ್ ಆಫೀಸು TD ಅಕಾಡೆಮಿ. ಸೊ ಈ 2 BHK ಮನೆಯಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಮ್ಮ ಒಂದು ಫಸ್ಟ್ ಆಫೀಸ್ ನೋಡಿದ್ರಲ್ಲ, ಮನೆಯಲ್ಲಿ ಮಾಡಿದ್ವಿ. ಸೊ ಆ ಮನೆಯಲ್ಲಿ ನಮಗೆ ತುಂಬ ಪ್ರಾಬ್ಲಮ್ಸ್ ಶುರು ಆಗ್ತಾಯಿತ್ತು. ಅಂದರೆ ಬರೋರೆಲ್ಲ ಇದೇನು ಮನೆ ಥರ ಇದೆ, ಇಲ್ಲಿ ನಾವು ಕಲಿಬೋದಾ ಅಂತ ಒಂದು ಸ್ಪೆಕ್ಯುಲೇಟಿವ್ ಆಗಿ ನೋಡ್ತಾಯಿದ್ರು. ಸೊ ಅಲ್ಲಿ ತುಂಬ ಜನ ಬರ್ತಾ ಇರಲಿಲ್ಲ. ತುಂಬ ಸ್ಟೂಡೆಂಟ್ಸು ಮನೇಲಿ ಏನು ಹೇಳ್ಕೊಡ್ತಾರೆ ಇವರು, ಸೀರಿಯಸ್ನೆಸ್ ಇಲ್ಲ ಅಂತಲೇ ಸ್ವಲ್ಪ ಜನ ಹೇಳಿದ್ರು. ಸೊ ಅವಾಗ ನಮ್ಗೆ ಅನಿಸಿದ್ದು ಒಂದು ಪ್ರಾಪರ್ ಆಫೀಸ್ ಮಾಡೋಣ ಅಂತ ನೋಡ್ತಾ ಇದ್ವಿ. ತುಂಬ ನ್ಯೂ ಟೌನ್ ಫುಲ್ ಸುತ್ತಾಡಿದ್ದೀನಿ ನಾನು ಮತ್ತು ನನ್ನ ಫ್ರೆಂಡು. ಸೊ ಎಲ್ಲೂ ನಮ್ಗೆ ಆಫೀಸ್ ಸ್ಪೇಸ್ ಸಿಗಲೇ ಇಲ್ಲ. ಸೊ ಅವಾಗ ಒಂದು ಆಫೀಸ್ ಸಿಕ್ತು, ನಮ್ಮ ಹಳೆ ಇನ್ಸ್ಟಿಟ್ಯೂಟಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒಂದು ಆಫೀಸ್ ಇತ್ತು. ಸೊ ನಮ್ಮ ಸೆಕೆಂಡ್ ಆಫೀಸ್ನ ಓನರ್ ನಮ್ಮ ಜೊತೆ ಇದ್ದಾರೆ. ಸೊ ಭೀಮ್ರಾವ್ ಅಂತ ಅವ್ರ ಹೆಸರು. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ನಮಗೆ ಆವಾಗ ಬಾಡಿಗೆ ಕಟ್ಟಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅವಾಗಿನ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾಯಿತ್ತಲ್ಲ, ನಮಗೂ ಸರ್ಟನಿಟಿ ಇರಲಿಲ್ಲ. ನಿಜವಾಗ್ಲೂ ನಮ್ಮದು ಸಕ್ಸಸ್ ಆಗುತ್ತಾ ಇಲ್ಲ ಅಂತ ನಮಗೆ ಡೌಟ್ ಇತ್ತು. ಸೊ ಅವಾಗ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸೊ ರೆಂಟಲ್ಲೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. 2018ರಿಂದ 2024 ಆಗಿದೆ. ಇವಾಗೂ ಅದೇ ಆಫೀಸಲ್ಲಿದ್ದೀವಿ. ಯಲಹಂಕ ಬ್ರಾಂಚು ಇವತ್ತು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಸೊ ಇವತ್ತು ನನಗೆ ತುಂಬ ಖುಷಿ ಆಗುತ್ತೆ ಈ ಬ್ರಾಂಚಿಗೆ ಬರೋಕ್ಕೆ. ಸೊ ಈವನ್ನು ರೆಂಟ್ ಆಗಲಿ ಇದಾಗಲಿ ತುಂಬ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವತ್ತೂ ಆ ವಿಷಯಗಳಲ್ಲಿ ಮನಸ್ತಾಪಗಳೇ ಆಗಿಲ್ಲ. ತುಂಬ ಒಳ್ಳೆ ಓನರು. ನನಗೆ ತುಂಬ ಖುಷಿಯಾಗಿದೆ. ಈ ಥರ ಓನರ್ ಸಿಗೋದು ನಮ್ಮ ಭಾಗ್ಯ ಅಂತಲೇ ನಾವು ಹೇಳ್ಬೋದು. ನಮಗೂ ಒಳ್ಳೆ ವ್ಯಕ್ತಿ ಬರಬೇಕು ಅನ್ನೋ ಆಸೆ ಇತ್ತು. ಸೊ ಇವರು ಮನೋಜ್ ಅವರು ಬಂದು ಕೇಳಿದಾಗ ನಾವು ಯೋಚನೆ ಮಾಡಿದ್ವಿ. ನಾವೇನು ಅಂದ್ಕೊಂಡ್ವಿ ಮನಸ್ಸಲ್ಲಿ ಅದೇ ರೀತಿ ಇವತ್ತವರೆಗೂ ನಡ್ಕೊಂಡಿದ್ದಾರೆ, ವಿಶ್ವಾಸವಾಗಿದ್ದಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ವಿಶ್ವಾಸ ಹೀಗೆ ಇರುತ್ತೆ, ಹೀಗೆ ಇರಲಿ, ಅವರು ಚೆನ್ನಾಗಿ ಬೆಳೀಲಿ, ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೀವಿ. ಹುಬ್ಬಳ್ಳಿಯಲ್ಲೂ ಕೂಡ ಇವರು ಬ್ರ್ಯಾಂಚ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆನೂ ಸಕ್ಸಸ್ ಆಗಿದೆ. ಚೆನ್ನಾಗಿ ನಡೀಲಿ, ಅಭಿವೃದ್ಧಿ ಆಗಲಿ, ಅವರು ಕೀರ್ತಿವಂತರಾಗಲಿ ಅಂತ ಹೇಳಿ ನಾನು ಆಶೆ ಪಡ್ತೀನಿ. PES ಕಾಲೇಜ್ನಲ್ಲಿ ನಾನು MBA ಮುಗಿಸಿದೆ. MBA ಮುಗಿಸಿದ ತಕ್ಷಣ ನನಗೆ ಒಳ್ಳೆ ಕೆಲಸ ಸಿಕ್ತು ಬಾಷಲ್ಲಿ. ಪ್ಯಾರಲಲ್ಲಿ ಬಾಷು ಮತ್ತು TD ಅಕಾಡೆಮಿನ ಮ್ಯಾನೇಜ್ ಮಾಡ್ಕೊಂಬಂದೆ. ಆ ಟೈಮಲ್ಲಿ ವೀಕೆಂಡ್ ಕ್ಲಾಸಸ್ ಮಾಡಿಕೊಂಡು TD ಅಕಾಡೆಮಿನ ನಿಧಾನಕ್ಕೆ ನಡೆಸ್ತಾ ಇದ್ದೆ.
ಜೊತೆಗೆ ನಾನು ಸಹ ಪರ್ಸ್ನಲ್ ಟ್ರೇಡಿಂಗ್ ಸ್ವಲ್ಪ ಮಾಡಿ ಅಲ್ಲೂ ಸಹ ನಾನು ದುಡ್ಡು ಕಳ್ಕೊಂಡೆ. ಸೊ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಬಟ್ ಏನೋ ಒಂದು ಹೋಪ್ ಕೊಡ್ತು ಟಿ ಡಿ ಅಕಾಡೆಮಿ. ಸೊ ಇಲ್ಲಿ ಸಾಧನೆ ಮಾಡ್ಬೋದು ಅಂತ. ನನಗಲ್ಲಿ ಆ ಕಂಫರ್ಟ್ ಝೋನ್ ನೋಡಿ ನನಗೆ ಭಯ ಆಯಿತು. ಇಷ್ಟು ಆರಾಮಾಗಿದ್ದೀನಿ ಲೈಫಲ್ಲಿ, ನಾನು ಏನೂ ಸಾಧನೆ ಮಾಡಲ್ಲ ಅಂತ ಅನಿಸ್ಬಿಡ್ತು. 2 ಇಯರ್ಸ್ ರಫ್ಲಿ 2017 ಸೆಪ್ಟೆಂಬರಲ್ಲಿ ನಾನು ಭಾಷಣ ಬಿಡ್ತೀನಿ. ನಮ್ಮ ತಂದೆಯವರು 2012 ತೀರ್ಕೊಂಡವಾಗ 2019 ನನಗೆ ಜಾಬ್ ಸಿಕ್ತು. BMTC ನಮ್ಮ ತಂದೆ ಕೆಲಸ ನನಗೆ BMTCಯಲ್ಲಿ ಸಿಕ್ತು, ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೊಟ್ಟರು. ಸೊ 2nd ಡಿವಿಷನ್ ಕ್ಲರ್ಕ್ ಆಗಿ ಸೇರಿಕೊಂಡೆ BMTC. ಆಲ್ಮೋಸ್ಟ್ 1 ವರ್ಷ ನಾನು ಕೆಲಸ ಮಾಡಿದೆ BMTCಯಲ್ಲಿ. ಸೊ ಆವಾಗ ಅರ್ಥ ಆಯಿತು BMTCಯಲ್ಲಿ ತುಂಬ ಕಷ್ಟ ಇದೆ, ಇಲ್ಲೂ ಗ್ರೋತ್ ಇಲ್ಲ ಅಂತ ಅನ್ನಿಸ್ತು. ಸೊ ಸರ್ಕಾರಿ ಕೆಲಸ ತುಂಬ ಜನಕ್ಕೆ ಸಿಗಲ್ಲ, ತುಂಬ ಅದು ಲಕ್ ಇದ್ದರೆ ಮಾತ್ರ ಸಿಗುತ್ತಾ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಲಕ್ ಅಂತ ಅನಿಸ್ಲಿಲ್ಲ. ನನಗೆ ಫ್ಯೂಚರ್ ಬಗ್ಗೆ ಬ್ಲ್ಯಾಂಕ್ ಆಗೋದೆ, ಕಂಪ್ಲೀಟ್ಲಿ ನನ್ನ ಫ್ಯೂಚರ್ ಇಷ್ಟೇನಾ, ನನ್ನ ಲೈಫ್ ಕತ್ಲಾಗೋಯ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಒಂದು ಧೈರ್ಯ ಮಾಡಿ 2020 ಸೆಪ್ಟೆಂಬರಲ್ಲಿ ನಾನು ಎಲ್ಲ ಕೆಲಸಗಳನ್ನು ಬಿಟ್ಟೆ, ಫುಲ್ ಟೈಮ್ ಟಿ ಡಿ ಅಕಾಡೆಮಿ ನಡೆಸೋಣ ಅಂತ ಮತ್ತೆ ಬಂದೆ. ಸೊ 2ನೇ ಚಾನ್ಸ್ ಮತ್ತೆ ತೊಗೊಂಡೆ ಲೈಫಲ್ಲಿ. ಸೊ 2020 ಕರೋನಾ ಆದ ನಂತರ ಸೊ ಒಂದು ಬಿಗ್ ಟರ್ನ್ ಅರೌಂಡ್ ಬಂದು ಟಿ ಡಿ ಅಕಾಡೆಮಿಗೆ. 2 ಇದ್ದರು ಸ್ಟೂಡೆಂಟ್ಸು, 4 ಜನ ಬಂದರು, 8 ಜನ ಬಂದರು, 10 ಜನ ಬಂದರು, 40, 100. ಸೊ ಈ ಥರ ಟಿ ಡಿ ಅಕಾಡೆಮಿ ಬೆಳೀತಾನೆ ಹೋಯಿತು. So myself, Manoj Kumar. ಸೊ ಟಿ ಡಿ ಅಕಾಡೆಮಿ ಕರ್ನಾಟಕದಲ್ಲಿ 10,000ಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಶೇರ್ ಮಾರ್ಕೆಟ್ನ ಹೇಳ್ಕೊಟ್ಟಿದ್ದೀವಿ. ಯಾರೇ ಒಬ್ಬರು ಶೇರ್ ಮಾರ್ಕೆಟ್ಗೆ ಬಂದ್ರೂ ಮಿನಿಮಮ್ F&O ಟ್ರೇಡಿಂಗಲ್ಲಿ 50,000 ಕಳ್ಕೊಳ್ಳೇಬೇಕಾ? ಸೊ 50,000 ಇಂಟು 10,000 ಜನ ಅಂದರೆ ರಫ್ಲಿ 50 ಕೋಟಿನ ನಾವು ಅಲ್ಲಿ ಉಳಿಸಿದ್ದೀವಿ. ಆ್ಯಂಡ್ ಯಾರೇ ಒಬ್ಬರು ಶೇರ್ ಮಾರ್ಕೆಟ್ ಕೋಚಿಂಗ್ ಪಡ್ಕೋಬೇಕು ಅಂತ ನಮ್ಮ ಕರ್ನಾಟಕದಲ್ಲಿ ಹೋದರೆ ಆಫ್ಲೈನ್ ಟ್ರೈನಿಂಗಲ್ಲಿ ಮಿನಿಮಮ್ 50,000 to 60,000 ಚಾರ್ಜ್ ಮಾಡ್ತಾರೆ. ಸೊ 50,000 ಇಂಟು ಕೋಚಿಂಗ್ ಫೀಸ್ ಇಂಟು 10,000 ಮಾಡಿದ್ರೆ ಇಟ್ ಕಮ್ಸ್ ಟು 50 ಕೋಟಿ. ಸೊ ಟೋಟಲ್ ನಮ್ಮ ಸ್ಟೂಡೆಂಟ್ಸು ಒಂದು 50,000. ನಮ್ಮ ಸ್ಟೂಡೆಂಟ್ಸ್ ಮಿನಿಮಮ್ ಒಂದು 50,000 ಪ್ರಾಫಿಟ್ ಮಾಡಿದ್ದಾರೆ ಅಂತ ಅಸಂಪ್ಷನ್ ಮಾಡಿಕೊಂಡ್ರೆ ಅದೊಂದು 50 ಕೋಟಿ ಆಗುತ್ತೆ. ರಫ್ಲಿ 150 ಕೋಟಿ ನಮ್ಮ ಟಿ ಡಿ ಅಕಾಡೆಮಿ ವ್ಯಾಲ್ಯೂಯೇಷನ್ಸ್. ಜಸ್ಟ್ ಟ್ಯಾಕ್ಸ್ ಗೀಕ್ಸ್ ಎಲ್ಲ ಕಟ್ ಮಾಡಿದ್ರು ಟುಡೇಸ್ ಟಿ ಡಿ ಅಕಾಡೆಮಿ ವ್ಯಾಲ್ಯೂ ವಿ ಕ್ಯಾನ್ ಸೇ ರಫ್ಲಿ 100 crores ವಿ ಹ್ಯಾವ್ ಪಾಸ್ಟ್. ಕರ್ನಾಟಕದಲ್ಲಿ ನಮ್ಮದು 5 ಬ್ರಾಂಚಸ್ ಇದೆ. ನೆಕ್ಸ್ಟು ಪ್ರತಿ ಜಿಲ್ಲೆಗೂ ಒಂದು ಬ್ರಾಂಚ್ ಆಗುವಂಥ ಒಂದು ಗುರಿ ಇಟ್ಕೊಂಡಿದ್ದೀವಿ. ಇದೇ ಒಂದು ಮಾಡೆಲ್ನ ನಾವು ಇಡೀ ಇಂಡಿಯಾ, ಪ್ಯಾನ್ ಇಂಡಿಯಾ, ಆಸ್ ದ ನೇಮ್ ಸಜೆಸ್ಟ್, ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್, ಇದೇ ನಮ್ಮ ಗುರಿ. ಇಡೀ ಭಾರತದಲ್ಲಿ ಶೇರ್ ಮಾರ್ಕೆಟ್ನ ಹೇಳ್ಕೊಡುವಂಥ ಸಂಸ್ಥೆ ನಮ್ಮದಾಗಬೇಕು. ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿಗೂ ಶೇರ್ ಮಾರ್ಕೆಟ್ ಅನ್ನೋದು ತಿಳ್ಕೋಬೇಕು. ಪ್ರತಿ ರಾಜ್ಯದಲ್ಲೂ ಟಿ ಡಿ ಅಕಾಡೆಮಿ ತಲೆ ಎತ್ತಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾರ್ಕೆಟ್ ಹೇಳ್ಕೊಡುವಂಥ ಗುರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿರೋ ಸಂಸ್ಥೆ ಇದು. ಇದನ್ನು ನಾವು ಸಾಧನೆ ಮಾಡಬೇಕು, ಇದನ್ನು ಅಚೀವ್ ಮಾಡಬೇಕಂತ ಬೆನ್ನತ್ತಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ನಮಗಿರಲಿ. ಇವತ್ತು ಟಿ ಡಿ ಅಕಾಡೆಮಿಯಲ್ಲಿ 30 ಜನ ಎಂಪ್ಲಾಯೀಸ್ ಇದ್ದಾರೆ. ಸೊ ಮೋರ್ ದೆನ್ 25 ಜನ ಟ್ರೈನರ್ಸ್ ಇದ್ದಾರೆ, 5 ಜನ ಅಡ್ಮಿನಿಸ್ಟ್ರೇಷನ್ ಅವರಿದ್ದಾರೆ. ನೆಕ್ಸ್ಟ್ 300 ಜನ ಟೀಮ್ ಆಗುತ್ತೆ ಆ್ಯಂಡ್ 3,000 ಜನ ಟೀಮ್ ಆಗುತ್ತೆ. ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ಜೈ ಹಿಂದ್, ಜೈ ಕರ್ನಾಟಕ.